ಹಾಯ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ನೇಹಿತರೆ, ಅನೇಕ ಜನರು ಅನೇಕ ರೀತಿಯ ನಿರ್ಧಾರಗಳನ್ನು, ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ. ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮ ಒಂದು ಶಿಕ್ಷಣಗೋಸ್ಕರ, ತಮ್ಮ ಒಂದು ವೃತ್ತಿಗೋಸ್ಕರ. ಸೊ ಅದೇ ರೀತಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಅನೇಕ ರೀತಿ ಹೊರೆಯನ್ನು, ಒತ್ತಡವನ್ನು ಹಾಕಿರ್ತಾರೆ. ತಮ್ಮ ಮಕ್ಕಳು ಇಷ್ಟೇ ಅಂಕಗಳನ್ನು ಪಡೆದುಕೊಳ್ಬೇಕು, ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಅನೇಕ ರೀತಿ ಜವಾಬ್ದಾರಿಗಳನ್ನು ಮಕ್ಕಳ ಮೇಲೆ ಸುರಿದು ಬಿಟ್ಟಿರ್ತಾರೆ. ಅದೇ ರೀತಿ ಮದುವೆ ವಯಸ್ಸಾದಂಥ ಯವನಸ್ಥರು ಏನು ಮಾಡ್ತಾರಪ್ಪ ಅಂದರೆ, ಯಾವುದೋ ಒಂದು ಹುಡುಗಿನ ನೋಡಿ, ಹುಡುಗಿ ಯಾವುದೋ ಹುಡುಗನ ನೋಡಿ ಇವ್ರನ್ನೇ ಮದುವೆ ಆಗಬೇಕು ಅಂತ ಅನೇಕ ರೀತಿಯ ನಿರ್ಧಾರಗಳನ್ನು, ಸಂಕಲ್ಪಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಇವರೆಲ್ಲರಿಗೂ ಕೂಡ ಸತ್ಯವೇದವು ಒಂದು ಮಾತು ಹೇಳ್ತದೆ. ಏನಂದರೆ, ಧ್ಯಾನೋಕ್ತಿಗಳು 19:21 ವಚನ ಹೇಳ್ತದೆ. ಏನಂದರೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ರೀತಿ ಸಂಕಲ್ಪಗಳ ಮಾಡಿಕೊಂಡಿದ್ದರೂ ಕೂಡ ಕೊನೆಗೆ ನೆರವೇರುವುದೇ ಯೆಹೋವನ ಸಂಕಲ್ಪ. ಅಂದರೆ ದೇವರ ಸಂಕಲ್ಪವೇ ನೆರವೇರ್ತಂತ ಧ್ಯಾನೋಕ್ತಿಗಳು, ಸತ್ಯವೇದವು ಬಹು ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ನೋಡಿ ಸ್ನೇಹಿತರೆ, ನಾವು ಅನೇಕ ರೀತಿ ನಿರ್ಧಾರಗಳನ್ನು, ಸಂಕಲ್ಪಗಳನ್ನು ಮಾಡಿಕೊಂಡ್ರೂ ಕೂಡ ದೇವರ ಸಂಕಲ್ಪವನ್ನು ಮಾಡದೇ ಇದ್ದಾಗ ಆ ಸಂಕಲ್ಪಗಳು ನೆರವೇರೋದಿಲ್ಲ. ಅದಕ್ಕೆ ಬಹು ಸ್ಪಷ್ಟವಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಏನಂದರೆ, ಮನುಷ್ಯನು ಮಾಡಿಕೊಂಡಿರುವಂಥ ಸಂಕಲ್ಪಗಳು ಇದ್ದರೂ ಕೂಡ ಕೊನೆಗೆ ನೆರವೇರೋದು ಯಾವುದಂತೆ, ದೇವರು ಮಾಡಿರುವಂಥ ಸಂಕಲ್ಪವು ಮಾತ್ರ ನೆರವೇರ್ತದೆ ಅಂತ ಹೇಳ್ತದೆ. ಸೊ ಇಲ್ಲಿ ದೇವರು ಕೊಟ್ಟಂತಹ ಜವಾಬ್ದಾರಿ, ಉದ್ದೇಶವನ್ನು, ದೇವರು ಕೊಟ್ಟಂತಹ ಒಂದು ಸಂಕಲ್ಪವನ್ನು ಮನುಷ್ಯರು ಮಾಡುವುದಾದರೆ, ಮನುಷ್ಯರು ಮಾಡಿರುವಂತಹ ಎಲ್ಲ ಆಲೋಚನೆಗಳು, ಎಲ್ಲ ಸಂಕಲ್ಪಗಳನ್ನು ಕೂಡ ದೇವರು ನೆರವೇರಿಸೋಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಮನುಷ್ಯನು ದೇವರ ಸಂಕಲ್ಪವನ್ನು ಬಿಟ್ಟು ತನ್ನ ಒಂದು ಸ್ವಂತ ಸಂಕಲ್ಪನ ಮಾಡಿಕೊಂಡು ಸ್ವಂತ ನಿರ್ಧಾರಗಳನ್ನು, ಸ್ವಂತ ಯೋಚನೆಗಳನ್ನು ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವು ಸಫಲ ಆಗಿಬಿಡ್ತವೆ, ಅಂದರೆ ಅವು ನೆರವೇರೋದಿಲ್ಲ. ಸೊ ಅಲ್ಲೇ ವ್ಯರ್ಥವಾಗಿ ಹೋಗಿಬಿಡ್ತವೆ. ಅದಕ್ಕೆ ಬಹು ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳೋದು ಏನಂದರೆ, ದೇವರ ದೇವರಿಗೋಸ್ಕರ ಯಾರು ತವಕ ಪಡ್ತಾರೋ, ದೇವರಿಗೋಸ್ಕರ ಯಾರು ದುಡಿತಾರೋ ಅವ್ರಿಗೋಸ್ಕರ ದೇವರು ಕಾರ್ಯವನ್ನು ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಸೊ ನಾವು ದೇವರ ಕಾರ್ಯಗಳನ್ನು, ದೇವರ ಚಿತ್ತವನ್ನು ಮಾಡೋದಾದರೆ ದೇವರು ನಮ್ಮ ಕೆಲಸವನ್ನು ಮಾಡ್ತಾನೆ. ಸೊ ನಾನು ಎಲ್ಲರಿಗೂ, ನನ್ನ ಸ್ನೇಹಿತರಿಗೆ ತಿಳಿಸಲ್ಪಡೋದು ಏನಂದರೆ, ನೀವು ಅನ್ಕೊಂಡಿರುವಂಥ ಎಲ್ಲ ನಿರ್ಧಾರಗಳನ್ನು, ಆಲೋಚನೆಗಳನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ, ದೇವ್ರ ಕೆಲಸವನ್ನು ಮಾಡಿರಿ. ದೇವರು ನಿಮ್ಮ ಕೆಲಸವನ್ನು ಮಾಡ್ತಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.